ಪಂಜಾಬ್ನ ಆಮ್ ಆದ್ಮಿ ಪಕ್ಷದ ಸರ್ಕಾರಕ್ಕೆ ಪತನದ ಭೀತಿ ಶುರುವಾಗಿದೆ. ದೆಹಲಿಯನ್ನು ಕಳೆದುಕೊಂಡಿದ್ದಾಯಿತು. ಈಗ ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಸವಾಲು ಶುರುವಾಗಿದೆ. ಪ್ರಮುಖ ಪ್ರತಿಪಕ್ಷ ಯಾವುದಪ್ಪ ಅಲ್ಲಿ ಅಂದರೆ ಕಾಂಗ್ರೆಸ್ ಸಂಪರ್ಕದಲ್ಲಿ ಆಮ್ ಆದ್ಮಿ ಪಕ್ಷದ ಶಾಸಕರಿದ್ದಾರಂತೆ. ನೋಡಿ, ದೆಹಲಿಯನ್ನು ಕಳೆದುಕೊಂಡ ಮೇಲೆ ಆಮ್ ಆದ್ಮಿ ಪಕ್ಷಕ್ಕೆ ಒಂದು ಕೋರ್ ಗ್ರಿಪ್ ಅಂತ ಕರೀತಾರಲ್ಲ, ದೆಹಲಿನೇ ಅವರಿಗೆ ಮೂಲ ಬುಡ, ಅದೇ ತಳಪಾಯ ಅವರಿಗೆ. ಅದೇ ಅಲುಗಾಡದ ಮೇಲೆ ಆಮ್ ಆದ್ಮಿ ಪಕ್ಷದ ಶಾಸಕರು ಇದೀಗ ಬೇರೆ ಬೇರೆ ಪಕ್ಷಗಳೊಂದಿಗೆ ಸಂಪರ್ಕದಲ್ಲಿ ಇರಕ್ಕೆ ಶುರು ಮಾಡಿದ್ದಾರೆ. ಕಾಂಗ್ರೆಸ್ನ ಸಂಪರ್ಕದಲ್ಲಿ ಅನೇಕ ಆಪ್ ಶಾಸಕರಿದ್ದಾರೆ. ಸುಳಿವನ್ನು ಪ್ರತಿಪಕ್ಷ ನಾಯಕ ಪ್ರತಾಪ್ ಸಿಂಗ್ ಬಾಜ್ವಾ ಕೊಟ್ಟಿರೋದು. ಎಷ್ಟು ಜನ ಅಂತ ಹೇಳಿದ್ರೆ 32ಕ್ಕಿಂತ ಹೆಚ್ಚಿನ ಆಮ್ ಆದ್ಮಿ ಪಕ್ಷದ ಶಾಸಕರು ಕಾಂಗ್ರೆಸ್ ಸಂಪರ್ಕದಲ್ಲಿ ಇದ್ದಾರೆ. ಉಳಿದ ಶಾಸಕರು BJP ನಾಯಕರ ಸಂಪರ್ಕದಲ್ಲಿ ಇರಬಹುದು, ಆದರೆ ನಾವು ಯಾವುದೇ ಕಾರಣಕ್ಕೂ ಸರ್ಕಾರ ಉರುಳಿಸುವುದಿಲ್ಲ, BJP ಬಗ್ಗೆ ಹೇಳೋಕ್ಕಾಗಲ್ಲ ಅಂತ ವಿಧಾನಸಭೆಯ ಪ್ರತಿಪಕ್ಷ ನಾಯಕ ಪ್ರತಾಪ್ ಸಿಂಗ್ ಬಾಜ್ವಾ ಹೇಳಿಕೆ ಕೊಟ್ಟಿದ್ದಾರೆ. ಹವಾಲಾ ಮಾರ್ಗಗಳ ಮೂಲಕ ಸಾವಿರಾರು ಕೋಟಿ ಹಣ ವರ್ಗಾವಣೆಯಾಗಿದೆ. ಆಸ್ಟ್ರೇಲಿಯಾ ಸೇರಿದಂತೆ ಹಲವು ದೇಶಗಳಿಗೆ ಹಣ ಹೋಗಿದೆ. ಈ ಬಗ್ಗೆ ಸರ್ಕಾರದ ವಿರುದ್ಧವಾಗಿ ಸ್ವಪಕ್ಷೀಯರೇ ಬೇಸರಗೊಂಡಿದ್ದಾರೆ. ಇದರಿಂದ ಮುಂದೆ ಏನು ಬೇಕಾದರೂ ಆಗಬಹುದು ಅಂತ ಹೇಳಿ ಪ್ರತಾಪ್ ಸಿಂಗ್ ಮಾತಾಡಿದ್ದಾರೆ. देखो, दिल्ली वाले कोशिश कर रहे हैं कि इधर के लॉयर्स के इस्तीफे लिए जाए, क्योंकि जो सारी पुरानी टीम है केजरीवाल की, दिल्ली वाली, वो पंजाब में शिफ्ट करना चाहते हैं और इधर तक ही मौजूद नहीं है। मनीष सिसोदिया साहब भेज दिए हैं, जिनके पास कोई कॉन्स्टिट्यूशनल पोजीशन नहीं है, उनको 7 डिपार्टमेंट दे दिए हैं, स्कूल्स का चक्कर लगा रहे हैं, कॉलेजेस को वो देख रहे हैं। सतिंदर जैन साहब भेज दिया, वो हेल्थ को ओवरलुक कर रहे हैं। जो इनके पुराने चीफ सेक्रेटरी साहब थे, वो सारा